ಹೆಲೋ ಗೈಸ್, ಇವಾಗ ನಾನು ವಯನಾಡಿನ ಕಲ್ಪೆಟ್ಟಾಗೆ ಬಂದಿದ್ದೀನಿ. ಸೊ ನನಗೆ ಸ್ಟೇ ಮಾಡಬೇಕಿತ್ತು. ಓಕೆನಾ, ನಾನು ಹುಡುಕ್ತಾ ಇದ್ದೆ ಯಾವ ಚೆನ್ನಾಗಿದೆ ಅಂತೇಳಿ. ಸೊ ಇಲ್ಲಿ ಡಾರ್ಮೆಟ್ರಿ ಹಾಸ್ಟೆಲ್ ಸಿಕ್ಕಿದೆ ಒಂದು. ಪರ್ ಪರ್ಸನಿಗೆ 278 ರೂಪೀಸ್ ಆಗುತ್ತೆ ಪರ್ ಸ್ಟೇ, ಒನ್ ನೈಟ್ ಸ್ಟೇಗೆ. ಸೊ ಚೆನ್ನಾಗಿದೆ. ಇವಾಗ ನಾನು ಬಂದಿದ್ದೀನಿ ಇಲ್ಲಿ. ಸೊ ನಾನು ಕಾರ್ ಪಾರ್ಕಿಂಗ್ ಮಾಡಿದೆ. ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ ಇಲ್ಲಿ ನೋಡಿ. ಆ್ಯಂಡ್ ಬೈಕ್ ಪಾರ್ಕ್ ಕೂಡ ಮಾಡ್ಬೋದು. ಇದು ನ್ಯೂ ಆಗಿ ಸ್ಟಾರ್ಟ್ ಆಗಿರೋದಂತೆ. ಅದು ಲೊಕೇಶನ್ ಸ್ವಲ್ಪ ನೋಡಿ ಬರಬೇಕು. ಸೊ ಅದು ಕರೆಕ್ಟಾಗಿ ಗೊತ್ತಾಗಲ್ಲ, ಬಟ್ ಚೆನ್ನಾಗಿದೆ. ಇದೆ ಇದಿರೋದು, ಇವರೇ ಇಲ್ಲಿರೋದು. ओ ब्लॉग कर रहा था ना मैं, इसलिए दिखाने के लिए. हाँ हाँ वो मुझे कहाँ स्टे करता हूँ ना, उसको डालना था मुझे. वो दिखाने के लिए वीडियो कर रहा हूँ. हाँ, वायनाड ट्रिप का. अच्छा, वो रिव्यूज़ अच्छा था इसके लिए. हाँ, इसका रिव्यूज़ अच्छा था, इसलिए मैं ढूंढ के आ गया. अभी बुकिंग नहीं है तो यहाँ करके कर सकते हैं ना. अच्छा, हाँ आप गेस्ट हो क्या? मैं सोचा आप गए, आप केयर टेकर है. अच्छा, अभी ऑनलाइन से बुक नहीं किया तो यहाँ आए तो चलेगा ना. अच्छा, वही सेम प्राइस रहेगा और ज़्यादा रहेगा? सेम प्राइस. बट बुकिंग ज़्यादा है तो मिलने का मुश्किल है, हो जाएगा. बुकिंग में टैक्स आता है, वो भी है. ओ ऐसा है क्या? यहाँ किया तो अच्छा अच्छा अच्छा. ओके, एक बार वीडियो में दिखा देता हूँ बस, है ना. ये रूम है क्या? वो डॉर्मेट्री है, ये भी डॉर्मेट्री है, वो ऊपर भी डॉर्मेट्री है. अच्छा, है ಕಿಚನ್ ಏನಾ? ಇಲ್ಲಿ ಕಿಚನ್ ಇರೋದು. ಕಿಚನ್ ಯೂಸ್ ಮಾಡ್ಕೊಬೋದು. ಕ್ಲೀನ್ ಇದೆ. ವಾಶ್ರೂಮ್ ಕ್ಲೀನ್ ಇದೆ ಗುರುವೇ. ಬಗ್ಗಿ ನೋಡ್ತಿದ್ವಿ ನೋಡಿ, ಚೆನ್ನಾಗಿದೆ. ಫಸ್ಟ್ ಡೇಗೆ ಆ್ಯಕ್ಚುಲಿ ಒಬ್ಬರಿಗೆಲ್ಲ ಚೆನ್ನಾಗೇ ಇದೆ. जा सकते हो क्या? कौन सा यूज़ करना है? ನಂದು ಯಾವುದಿದೆ ನೋಡೋಣ. ಒಳ್ಳೆಯದೆ ಗುರು, ಕ್ಲೀನಾಗಿದೆ. ಇಲ್ಲೊಂದು ಬಾಲ್ಕನಿ ಇದೆ. ಇದರ ಲೊಕೇಶನನ್ನು ನಾನು ಹಾಕಿರ್ತೀನಿ ಗೂಗಲ್ ಮ್ಯಾಪಲ್ಲಿ, ಅದು ಕರೆಕ್ಟಾಗಿ ತೋರಿಸಲ್ಲ ಅದಕ್ಕೆ. यहाँ कौन सा भी यूज़ करते सर? अच्छा, है यूज़ करूँ मैं? चलेगा ना. ಓಕೆ, ಸರಿ. ಇಲ್ಲೊಬ್ರಿಗಿರೋದು ಚಾರ್ಜಿಂಗ್ ಸಾಕೆಟ್ ಬೇರೆ ಇದೆ ಇಲ್ಲಿ, ಯೂಸ್ ಮಾಡ್ಕೊಬೋದು. ಚೆನ್ನಾಗಿದೆ, ಕ್ಲೀನಾಗಿದೆ ಅಲ್ಲ. ಸಿ, ಒಳ್ಳೆ ಕ್ಲೀನಾಗಿದೆ. ಫ್ಯಾನ್ ಇದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಚೆನ್ನಾಗಿದೆ ಅಲ್ಲ. ಇದು ಬೇರೆ ಬೇರೆ ರೂಮ್ಸ್ ಇರೋದು. ಇಲ್ಲಿ ಡೋರ್ ಹಚ್ಚಿದೆ. ನೈಸ್. ಇವಾಗ ನಾನು ಫ್ರೆಶ್ ಅಪ್ ಆಗ್ತೀನಿ. ಟಿ ವಿ ಕೂಡ ಯೂಸ್ ಮಾಡ್ಬೋದು. ಇದರ ಲೊಕೇಶನ್ನು ಕರೆಕ್ಟಾಗಿ ಕಾಣಿಸಲ್ಲ. ಸೊ ನಾನು ಗೂಗಲ್ ಮ್ಯಾಪಿಂದ ತೆಗೆದು ಪಿಂಗ್ ಮಾಡಿರ್ತೀನಿ. ಆ ಲೊಕೇಶನ್ನಿಗೆ ನೀವು ಬರ್ಬೋದು. ಆ್ಯಂಡ್ ಅವರು ನೆಕ್ಸ್ಟ್ ಟೈಮ್ ಏನೋ ಬೋರ್ಡ್ ಹಾಕ್ತಾರಂತೆ. ಈಗ ನ್ಯೂ ಆಗಿ ಸ್ಟಾರ್ಟ್ ಆಗಿರೋದಕ್ಕೆ ಇದು ಬೋರ್ಡ್ಸ್ ಏನೂ ಇಲ್ಲ ಅಲ್ಲಿ, ಯಾವುದು ಹೇಳಿ ಈ ಇದ್ರದ್ದು ಹಾಸ್ಟೆಲ್ದು. ಸೊ ನೆಕ್ಸ್ಟ್ ಟೈಮ್ ಅವರು ಬೋರ್ಡ್ ಹಾಕ್ತೀನಿ ಅಂತ ಅಂದಿದ್ದಾರೆ. ಆ್ಯಂಡ್ ನಿಮಗೆ ಇಲ್ಲಿ ಕಲ್ಪೆಟ್ಟನ, ಕಲ್ಪೆಟ್ಟ ಸಿಟಿನಲ್ಲಿ ಒಂದು 500 ಮೀಟರಿಗೆ ಇದೆ ಇದು. ನೀವು ಇಲ್ಲೇ ಬಂದು ಕೂಡ ಬುಕ್ ಮಾಡ್ಬೋದು ಆ್ಯಂಡ್ ಆನ್ಲೈನಲ್ಲೂ ಕೂಡ ಬುಕ್ ಮಾಡ್ಬೋದು. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಟ್ಯಾಕ್ಸಸ್ ಬೀಳುತ್ತೆ. ಇಲ್ಲಿ ಬಂದರೆ ಇವರು ಟ್ಯಾಕ್ಸಸ್ ಏನೂ ಹಾಕಲ್ಲ, ಅದೇ ಪ್ರೈಸಿಗೆ ಇವರು ಮಾಡಿಕೊಡ್ತಾರಂತೆ. ಸೊ ನನ್ನ ಪ್ರಕಾರ, ನನ್ನ ರಿವ್ಯೂ ನಾನು ನೋಡಿದಾಗೆ ಕ್ಲೀನಾಗಿದೆ, ಚೆನ್ನಾಗಿದೆ. ಒನ್ ಸ್ಟೇಗೆ ಕರೆಕ್ಟಾಗಿದೆ. ನೀವು ಬಂದು ಇಲ್ಲಿ ನೋಡ್ಬೋದು ಆ್ಯಂಡ್ ಬುಕ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದೇ ನೋಡಿ, ಇಲ್ಲಿ ಇವತ್ತು ಇದು ಆ್ಯಕ್ಚುಲಿ ಬಂದು ಶೇರಿಂಗ್ ಆಯಿತಾ ಈ ರೂಮಲ್ಲಿ. ಬಟ್ ಇಲ್ಲಿ ಇವತ್ತು ಯಾರೂ ಇಲ್ಲ, ಫುಲ್ ಖಾಲಿ, ನಾನೊಬ್ಬನೇ ಇರೋದು. ಆ್ಯಂಡ್ ಇದು ಲೊಕೇಶನ್ನು
ಬರೋವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಚಿಕ್ಕ ದಾರಿ ಇದೆ, ಬಟ್ 4 ವೀಲರ್ ಕೂಡ ಬರುತ್ತೆ. ಐಕಾನ್ ರೆಸಿಡೆನ್ಸಿ ಅಂತ ಇದೆ, ಅದರ ಪಕ್ಕದಲ್ಲೇ ಇದಿರೋದು. ರೆಡ್ ಕಲರಲ್ಲಿ ಬಿಲ್ಡಿಂಗ್ ಇದೆ, ಬಟ್ ಸಗದಾಗಿದೆ. ನೀವು ಬಂದು ಒಂದ್ಸಲ ನೋಡಿ. ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಬಿಕಾಸ್ ಒಂದು ಸ್ಟೇಗೆ ನಾವು ಟ್ರಾವೆಲ್ ಅಂತ ಬಂದಾಗ ತುಂಬ ಎಕ್ಸ್ಪೆನ್ಸ್ ಮಾಡೋದು ನಂಗೆ ಇಷ್ಟ ಆಗಲ್ಲ. ಓಕೆ, ಒನ್ ಟೈಮ್ ನಾವು ಅಂದರೆ ಅದೇ ಪ್ಲ್ಯಾನಲ್ಲಿ ಬಂದರೆ ಒಂದು ಒಳ್ಳೆ ಏನು ಹೇಳಿ ಸ್ಟೇನಲ್ಲಿ ನಾವು ರೆಸಿಡೆನ್ಸಿಯಲ್ಲಿ ಸ್ಟೇ ಮಾಡಬೇಕು ಅಥವಾ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಬಂದರೆ ಸಗದಾಗಿರೋ ಕಡೆ ಪ್ಲ್ಯಾನ್ ಮಾಡ್ಬೋದು. ನಮ್ಮ ಬಜೆಟಿಗೆ ತಕ್ಕಂತೆ ಇದು ಒಳ್ಳೆ ಪ್ಲೇಸು. ಒಬ್ಬರೇ ಎಲ್ಲ ಬಂದರೆ ಸೋಲೋ ಟ್ರಾವೆಲ್ಸರ್ಗೆ ಇದು ಒಳ್ಳೆ ಪ್ಲೇಸ್ ಇದೆ. ಓಕೆನಾ? ಇದು ಇವತ್ತಿನ ವಿಡಿಯೋ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್, ಸೈನಿಂಗ್ ಆಫ್ ಉದಯ್.